T20 ವಿಶ್ವಕಪ್ ಈಗಾಗಲೇ ಬಹಳಷ್ಟು ರಂಗೇರ್ತಾ ಇದೆ. ಈ ಬಹಳಷ್ಟು ರಂಗೇರುವುದರ ಮಧ್ಯೆ ಭಾನುವಾರ ಈ ಒಂದು ಪಂದ್ಯಗಳ ನಡುವಿನ ಆ ಸೆಣಸಾಟಗಳು ಇನ್ನೂ ಹೆಚ್ಚು ರೋಮಾಂಚನಕಾರಿ ಆಗಲಿವೆ. ಯಾಕಂದರೆ ಆ ಒಂದು ಪಂದ್ಯ ಇರುವುದು ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ. ಈ ಭಾರತ ಮತ್ತು ಪಾಕಿಸ್ತಾನಗಳ ಪಂದ್ಯ ಮತ್ತಷ್ಟು ರೋಚಕವಾಗಿರುವುದರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಯಾಕಂದರೆ ಈ ಹಿಂದೆ ನಡೆದಂತಹ ಕೆಲವೊಂದಷ್ಟು ವಿಚಾರಗಳಾಗಿರ್ಬೋದು, ಪಾಕಿಸ್ತಾನ ನಾನು ಆಡ್ತೀನಿ ಆಡಲ್ಲ ಅಂತೇಳಿ ಹಗಲೊಂದು ರಾತ್ರಿ ಒಂದು ಬೆಳಗ್ಗೆ ಒಂದು ಈ ಥರ ಏನೇನೋ ಒಂದೊಂದು ಮಾತುಗಳನ್ನ ಹೇಳೋದು, ICCಗೆ ಅವ್ರದ್ದೇ ಆದಂಥ ಕೆಲವೊಂದು ನಿಯಮಗಳನ್ನು ನೀಡೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಆದರೆ ಈ ಹಿಂದೆ ನಡೆದಂಥ ಒಂದು ಮ್ಯಾಚ್ನಲ್ಲಿ ತನ್ನ ಒಂದು ಮೊದಲ ಪಂದ್ಯದಲ್ಲೇ ಒಬ್ಬ ವ್ಯಕ್ತಿ 3 ವಿಕೆಟ್ಗಳನ್ನು ಕಬಳಿಸ್ತಾನೆ. ಆದರೆ ಆ ವ್ಯಕ್ತಿ ಅವನ ಒಂದು 3 ವಿಕೆಟ್ಗಳಿಂದ ಅವನು ಪ್ರಖ್ಯಾತಿ ಆಗೋದಿಲ್ಲ ಅಥವಾ ಅವನು ಹೆಸರು ಸುದ್ದಿ ಆಗೋದಿಲ್ಲ. ಅವನ ಬಾಲಿಂಗ್ ಶೈಲಿಯಿಂದ ಆ ಒಬ್ಬ ವ್ಯಕ್ತಿ ಒಂದು ಸುದ್ದಿಗೆ ಬರ್ತಾನೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಆ ಒಬ್ಬ ವ್ಯಕ್ತಿಯ ಬಗ್ಗೆ ಹಲವಾರು ರೀತಿಯಾದಂತಹ ಮಾತುಗಳು, ಚರ್ಚೆಗಳು ಮತ್ತು ಇವನ ಬಾಲಿಂಗ್ ಶೈಲಿ ಸರಿಯೋ ತಪ್ಪೋ ಎಂಬಂಥ ಹಲವಾರು ಚರ್ಚೆಗಳು ಆರಂಭ ಆಗ್ತವೆ. ಆ ವ್ಯಕ್ತಿ ಯಾರಂತ ಯೋಚನೆ ಮಾಡ್ತಾ ಇದ್ದೀರಾ? ಆ ವ್ಯಕ್ತಿ ಉಸ್ಮಾನ್ ತಾರಿಕ್. ಈ ಉಸ್ಮಾನ್ ತಾರಿಕ್ ಬಾಲಿಂಗ್ನ ಈ ಒಂದು T20 ವಿಶ್ವಕಪ್ಗೂ ಮೊದಲು ಒಂದು ಆಸ್ಟ್ರೇಲಿಯಾ ಮತ್ತು ಪಾಕಿಸ್ತಾನ ನಡುವಿನ ಒಂದು ಸರಣಿ ನಡೆಯುತ್ತೆ. ಆ ಸರಣಿಯಲ್ಲಿ ನಾವು ನೋಡಿರ್ಬೋದು, ಕ್ಯಾಮರನ್ ಗ್ರೀನ್ ಅವ್ರನ್ನ ಈ ವ್ಯಕ್ತಿ ವಿಕೆಟ್ ಮಾಡ್ತಾನೆ. ವಿಕೆಟ್ ಆದ ತಕ್ಷಣ ಕ್ಯಾಮರನ್ ಗ್ರೀನ್ ಬೇಸರದಿಂದ ಪೆವಿಲಿಯನ್ಗೆ ಹೋಗ್ತಾರೆ. ಎಲ್ಲ ಬ್ಯಾಟರ್ಸ್ಗಳು ವಿಕೆಟ್ ಆದ ತಕ್ಷಣ ಬೇಸರದಿಂದ ಪೆವಿಲಿಯನ್ಗೆ ಹೋಗೋದು ಸಾಮಾನ್ಯ. ಆದರೆ ಈ ಕ್ಯಾಮರನ್ ಗ್ರೀನ್ ಅವರು ವಿಕೆಟ್ ಆಗಿದ್ದಕ್ಕಾಗಿ ಅವರು ಬೇಸರ ಆಗೋದಿಲ್ಲ, ಬದಲಾಗಿ ಆ ವ್ಯಕ್ತಿ ಎಸೆದಂಥ ಬಾಲಿಂದ ತುಂಬ ಬೇಸರ ಆಗ್ತಾರೆ. ಯಾಕಂತ ಹೇಳಿದರೆ ಆ ವ್ಯಕ್ತಿ ಸಾಮಾನ್ಯವಾಗಿ ICC ರೂಲ್ಸ್ ಏನಿರುತ್ತಲ್ಲ, ICC ರೂಲ್ಸ್ ಪ್ರಕಾರ 15 ಡಿಗ್ರಿಗಿಂತ ಹೆಚ್ಚಾಗಿ ತಮ್ಮ ಮೊಣಕೈ ಮನೆಯಬಾರದಂತಿರುತ್ತೆ. ಆದರೆ ಆ ವ್ಯಕ್ತಿ ಹೆಚ್ಚಿನದಾಗಿ ಮನಸ್ಸಿ ಬಾಲನ್ನು ಎಸೆದ ಅಂಥೇಳಿ ಕ್ಯಾಮರನ್ ಗ್ರೀನ್ ಅವರು ಪೆವಿಲಿಯನ್ ಹತ್ತ ಹೋಗೋದಷ್ಟೇ ಅಲ್ಲದೆ ಒಂದು ಕೈಯಲ್ಲಿ ಬ್ಯಾಟ್ ಹಿಡಿದು ಇನ್ನೊಂದು ಕೈಯಲ್ಲಿ ಅವರು ಬಾಲ್ ಎಸೆದಂಥ ರೀತಿಯನ್ನು ತೋರಿಸ್ತಾ ಹೋಗ್ತಾರೆ. ಅಲ್ಲಿಂದ ಒಂದು ಆರಂಭ ಆಗುತ್ತೆ ಈ ಒಂದು ತಾರಿಕ್ ಅವರ ಬಾಲಿಂಗ್ ವಿಚಾರದ ಚರ್ಚೆಗಳು. ಅದಾದ ನಂತರ ಅಮೇರಿಕ ವಿರುದ್ಧ ನಡೆದಂಥ ಪಂದ್ಯದಲ್ಲಿ ತಾರಿಕ್ ಅವರು 3 ವಿಕೆಟ್ಗಳನ್ನ ಕಬಳಿಸ್ತಾರೆ. 3 ವಿಕೆಟ್ಗಳನ್ನು ಕಬಳಿಸಿದ್ರು ಕೂಡ ಅಲ್ಲಿ ಅವರು ಎಸೆದಂಥ ಬಾಲಿಂಗ್ ತುಂಬ ಚರ್ಚೆಗೆ ಕಾರಣವಾಗುತ್ತೆ. ಯಾವ ರೀತಿಯಾಗಿ ಅಂದರೆ ಅವರು ಮೊದಲನೇದಾಗಿ ಬಾಲ್ ಎಸೆಯುವಾಗ 15 ಡಿಗ್ರಿಗಿಂತ ಹೆಚ್ಚಿನದಾಗಿ ಮೊಣಕೈ ಮನಸ್ತಾರ ಇಲ್ವಾ ಅನ್ನೋದು ಅದನ್ನು ICC ನಿರ್ಧರಿಸಬೇಕಾಗುತ್ತೆ. ಯಾಕೆಂದರೆ ICCಯಲ್ಲಿ ಆ ಒಂದು ಟೆಸ್ಟ್ನ ಕೂಡ ಮಾಡಲಾಗುತ್ತೆ. ಆ ಟೆಸ್ಟಲ್ಲಿ ICC ಅದು ಇವರು ಎಸೆಯೋದು ಸರಿಯಾಗಿದೆಯಾ ತಪ್ಪಾ ಅಂತೇಳಿ ICC ನಿರ್ಧರಿಸುತ್ತೆ. ಇದಾದ ಬಳಿಕ ಆ ವ್ಯಕ್ತಿ ಆ ಒಂದು ರನ್ವೇಯಿಂದ ಬಂದ ತಕ್ಷಣ ಆ ಒಂದು ಬಾಲನ್ನು ಎಸೆಯುವಂಥ ಸ್ಥಳದಲ್ಲಿ ನಾವು ಏನು ಲೈನ್ಸನ್ನು ಹಾಕಿರ್ತಾರಲ್ಲ, ಆ ಲೈನ್ಸಲ್ಲಿ ಒಂದು 2 ಸೆಕೆಂಡ್ಗಳ ಕಾಲ ನಿಂತು, ಅಂದರೆ ಒಂದು 2 ರಿಂದ 3 ಸೆಕೆಂಡ್ ಅಥವಾ 5 ಸೆಕೆಂಡ್ಗಳ ಕಾಲ ನಿಂತು ಆನಂತರ ಬಾಲನ್ನು ಎಸೆತಾರೆ. ಆ ವ್ಯಕ್ತಿ ಬಂದು ನಿಂತು ಬಾಲನ್ನು ಎಸೆಯೋದ್ರಿಂದ ಬ್ಯಾಟ್ಸ್ಮನ್ಗಳಿಗೆ, ದಾಂಡಿಗರಿಗೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ, ತುಂಬ ಇರುತ್ತೆ. ಇವನು ಬಾಲ್ ಯಾವಾಗ ರಿಲೀಸ್ ಮಾಡ್ತಾನೆ ಅಥವಾ ಅವರೊಂದು ಗಮನ ಬೇರೆ ಕಡೆ ಹೋಗುವಂಥ ಲಕ್ಷಣಗಳಿರುತ್ತೆ. ಹೀಗಿರುವಾಗ ಇವರ ಬಾಲಿಂಗ್ ಸರಿನಾ ತಪ್ಪಾ ಅನ್ನೋದು ಚರ್ಚೆಗಳು ಪ್ರಾರಂಭವಾಗ್ತದೆ. ಇದರ ಪರವಾಗಿ ನಮ್ಮ ಭಾರತದ ಸ್ಟಾರ್ ಸ್ಪಿನ್ನರ್ ಆದಂಥ R.ಅಶ್ವಿನ್ ಅವರು ಕೂಡ ಅವರು ಬಾಲಿಂಗ್ ಮಾಡ್ತಿರೋದು ಸರಿಯಾಗಿದೆ, ಅದನ್ನು ನಾವು ಯಾರೂ ಕೂಡ ಪ್ರಶ್ನಿಸೋಕ್ಕಾಗಲ್ಲ, ಅದನ್ನು ಪ್ರಶ್ನಿಸೋದಾದರೆ ICC ಮಾತ್ರ ಪ್ರಶ್ನಿಸಬೇಕಾಗುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಭಾರತದ ಮಾಜಿ ಅಂಪೈರ್ ಆದಂಥ ಅನಿಲ್ ಚೌಧರಿ ಅವರು ಕೂಡ ತಾರಿಕ್ ಅವರ ಬಾಲಿಂಗ್ ಸರಿಯಾಗಿದೆ ಅಂತ ಹೇಳ್ತಾರೆ. ಆದರೆ ಹಲವಾರು ರೀತಿಯಾದಂಥ ಚರ್ಚೆಗಳು ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಆಗಿರ್ಬೋದು, ವಿವಿಧ ಮಾಧ್ಯಮಗಳಲ್ಲಿ ಈಗಾಗಲೇ ಚರ್ಚೆ ಆಗ್ತಾ ಇದೆ. ತಾರಿಕ್ ಅವರ ಬಾಲಿಂಗ್ನಿಂದ ನಾಡಿದ್ದು ನಡೆಯುವಂತಹ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಈ ಭಾನುವಾರ ನಡೆಯಲಿರುವುದರಿಂದ ಈ ಒಂದು ತಾರಿಕ್ ಅವರ ಬಾಲಿಂಗಿಂದ ಭಾರತಕ್ಕೆ ಎಷ್ಟು ಇಂಪ್ಯಾಕ್ಟ್ ಆಗಲಿದೆ, ಭಾರತ ಈ ತಾರಿಕ್ ಅವರ ಬಾಲಿಂಗನ್ನು ಯಾವುದೇ ಎದೆಗುಂದದೆ ಎದುರಿಸ್ತಾರಾ ಅಥವಾ ಈ ತಾರಿಕ್ ಅವರು ಅಲ್ಲಿವರೆಗೂ ಬಾಲಿಂಗ್ ಮಾಡದೆ ICC ಇವರನ್ನು ನಿಷೇಧವನ್ನು ಮಾಡುವ ಸಾಧ್ಯತೆಗಳು ಇದಾವ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಈ ಒಂದು ತಾರಿಕ್ ಅವರ ಬಾಲಿಂಗ್ ಕುರಿತಾಗಿ ನಿಮಗೇನು ಅನಿಸುತ್ತದೆ? ಇವರು ಬಾಲಿಂಗ್ ರೀತಿ ಸರಿ ಇದೆಯಾ ಅಥವಾ ತಪ್ಪಿದೆಯಾ? ನಿಮಗೇನು ಅನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.